ಹಾಯ್ ಫ್ರೆಂಡ್ಸ್, ಇವಾಗ ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವಾಗ ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಇವಾಗ ಡ್ಯೂಟಿಗೆ ಹೋಗೋಣ. ಅಲ್ಲಿ ಡ್ಯೂಟಿಗೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಫ್ರೆಂಡ್ಸ್, ಇವಾಗ ಕಂಪ್ನಿಗೆ ಬಂದೆ. ಮಿಷಿನ್ ಎಲ್ಲ ಬಂದು ವಾರ್ಮಪ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಕೂಲೆಂಟ್ ಎಲ್ಲ ಆನ್ ಮಾಡಿದ್ದೀನಿ ನೋಡಿ. ಅದು ಬಂದು ಸ್ಮೆಲ್ ಬಂದುಬಿಡುತ್ತೆ ಕೆಲವೊಂದು ಟೈಮಲ್ಲಿ. ಹಂಗಾಗಿ ಫಸ್ಟ್ ಟೈಮ್ ಬಂದ ತಕ್ಷಣ ಸ್ವಲ್ಪ ಜೋರಾಗಿ ಫೋರ್ಸಾಗಿ ಆನ್ ಮಾಡಿಬಿಡ್ತೀನಿ. ಕೆಲಸ ಸ್ಟಾರ್ಟ್ ಮಾಡೋದು ಅಂದ್ಕೊಂಡು ಆಮೇಲೆ ಗೊತ್ತಾಯಿತು ನಂದು ಬ್ಲೂಟೂತ್ನ ಬಿಟ್ಟು ಬಂದಿದ್ದೀನಿ ಅಂತ. ಸೊ ಬನ್ನಿ ಇವಾಗ ನಮ್ಮ ಹುಡುಗಿಗೆ ಫೋನ್ ಮಾಡಿದ್ದೆ, ತಂದು ಕೊಡ್ತಾ ಇದ್ದಾನೆ ಅರ್ಧ ದೂರಕ್ಕೆ. ಹೋಗ್ತಾ ಇದ್ದೀನಿ ಇಸ್ಕೊಬರೋಣ ಅಂತ. ಫ್ರೆಂಡ್ಸ್, ಪಾಪ ನಮ್ಮ ಹುಡುಗಿಗೆ ಬರೋಕ್ಕೆ ಹೇಳಿದ್ದೀನಿ. ಪಾಪ ಏನಕ್ಕೆ ಬರ್ತಾವಳೆ ಅಂತಂದರೆ ಇಯರ್ಫೋನ್ ಬಿಟ್ಟು ಬಂದುಬಿಟ್ಟಿದೆ. ಪಾಪ ಮನೆಗೋಸ್ಕರ ತಗೊಂಡು ಬರ್ತಾಯಿದ್ದಾಳೆ. ಇವಾಗ ಸುಮ್ಮನಳ್ಳಿ ಹತ್ರ ಬರೋಕ್ಕೆ ಹೇಳಿದ್ದೀನಿ, ಬರ್ತಾವಳೆ. ಹೋಗ್ತಾಯಿದ್ದೀನಿ. ನನಗೆ ಬೇಜಾರು, ಆದರೆ ಏನು ಮಾಡೋದು, ಇಯರ್ಫೋನ್ ಇಲ್ಲಂಗೆ ಇರೋಕ್ಕಾಗಲ್ಲ. ಫ್ರೆಂಡ್ಸ್, ಪಾಪ ಇವಾಗ ನಮ್ಮ ಹುಡುಗಿಗೆ ಕೊಟ್ಟಿಗೆಪಾಳ್ಯ ಬಸ್ ಸ್ಟಾಪಿಗೆ ತಂದಿದ್ದಾಳೆ. ಹೋಗ್ತಾ ಇದ್ದೀನಿ ಈಸ್ಕೊಳಕ್ಕೆ ಅಂದ್ಬಿಟ್ಟು. ಇವತ್ತು ಇಯರ್ಫೋನ್ನ ಮರ್ತು ಬಂದ್ಬಿಟ್ಟು ಪಾಪ ಅವಳಿಗೆ ಎಕ್ಸ್ಟ್ರಾ ಒಂದು ಕೆಲಸ ಆಗೋಯ್ತು. ಬಸ್ ಸ್ಟಾಪ್ ಹತ್ರ ಇರ್ತೀನಿ ಅಂತ ಹೇಳಿದ್ಲು. ಸೊ ಅರ್ಜೆಂಟಾಗಿ ಬಂದಿದ್ದರಿಂದ 1 ಅವರ್ ಪರ್ಮಿಷನ್ ಆಗಿ ಬಂದಿದ್ದೆ. ಈಸ್ಕೊಂಡು ಇವಾಗ ಜಲ್ದಿ ಹೋಗಬೇಕು ಕಂಪ್ನಿಗೆ. ಕೆಲಸ ಎಲ್ಲ ಮುಗೀತು. ಟೈಮ್ 6 ಗಂಟೆ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಹುಡುಗಿ ಪ್ರತಿದಿನ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡಿರ್ತಾಳೆ. ಇವತ್ತು ಏನು ಮಾಡಿದಾಳೆ ಗೊತ್ತಿಲ್ಲ, ಹೋಗಿ ನೋಡಬೇಕು. ಇವಾಗ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ ನೋಡಿ. ನಮ್ಮ ಹುಡುಗಿ ಚಿರುಮುರಿ ಮಾಡಿ ಬ್ಲ್ಯಾಕ್ ಕಾಫಿ ಮಾಡಿ ಕೊಟ್ಟಿದ್ದಾಳೆ, ತಿಂತಾಯಿದ್ದೀನಿ. ಶನಿವಾರ ಬೇರೆ ಇವತ್ತು. ತುಂಬ ಜನಕ್ಕೆ ಪಾರ್ಟಿ ಮಾಡ್ತೀರಾ, ನಮಗಿದೆ ಪಾರ್ಟಿ. ಬನ್ನಿ ಚಿರುಮುರಿ ತಿನ್ನೋಣ. ಮಾಡೋಣ ನಮ್ಮ ಹುಡುಗಿ.